ವಚನ ಸಾಹಿತ್ಯ ಕನ್ನಡದ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು. ಸುಮಾರು 11ನೇ ಶತಮಾನದಿಂದ ಉದಯಿಸಿ ಬಸವಣ್ಣ, ಅಕ್ಕಮಹಾದೇವಿ, ಸರ್ವಜ್ಞ, ಜೇಡರ ದಾಸಿಮಯ್ಯ, ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಮುಪ್ಪಿನ ಷಡಕ್ಷರಿ, ಸಕಲೇಶ ಮಾದರಸ, ಅಲ್ಲಮಪ್ರಭು, ಕಪಿಲ ಸಿದ್ದೇಶ್ವರ ಹೀಗೆ ಅನೇಕ ಶರಣರು ತಮ್ಮ ವಚನಗಳ ಮೂಲಕ ಕನ್ನಡ ಸಾಹಿತ್ಯ ಭಂಡಾರವನ್ನು ವಿಸ್ತರಿಸಿದ್ದಾರೆ ಹಾಗೂ ತಮ್ಮ ಜೀವನದ ಮೌಲ್ಯಗಳನ್ನು ಧಾರೆ ಎರೆದಿದ್ದಾರೆ. ವಚನ ಸಾಹಿತ್ಯದ ಲಕ್ಷಣಗಳು. ವಚನ ಎಂಬ ಪದ ಸಂಸ್ಕೃತ ಮೂಲದ್ದು. ವಚನ ಎಂಬುದಕ್ಕೆ ಭಾಷೆ ಮತ್ತು ಮಾತು ಎಂಬ ಸಾಮಾನ್ಯ ಅರ್ಥಗಳಿವೆ. ಶರಣರ ಪ್ರಕಾರ ವಚನ ಎಂದರೆ ಅನುಭವ, ಅನಿಸಿಕೆ, ವಿಚಾರಗಳ ವಿಶಿಷ್ಟ ಅಭಿವ್ಯಕ್ತಿ. ಕನ್ನಡದ ಸಾಹಿತ್ಯ ಪ್ರಕಾರ ಶರಣರ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸಂವಾದಗಳ ಸಾಹಿತ್ಯ ರೂಪ. ಹಾಡಿದರೆ ಹಾಡಾಗುವ ಕಾವ್ಯ, ಓದಿದರೆ ಗದ್ಯವಾಗುವ ಕನ್ನಡದ ವಿಶೇಷ ಕಾವ್ಯ ಪ್ರಕಾರ. ಇದು ಪ್ರಾಸವೇ ಮೊದಲಾದ ಛಂದಸ್ಸಿನ ನಿಯಮಗಳಿಗೆ ಬದ್ಧವಾಗದ, ಪೂರ್ಣವಾಗಿ ಗದ್ಯದಂತೆಯೂ ಇರದ ಒಂದು ರೀತಿಯ ಪದ್ಯಗಂಧಿ ಮಾರ್ಗವನ್ನು ಅನುಸರಿಸುವ ಸಾಹಿತ್ಯ ಎನ್ನಬಹುದು. ವಚನಕಾರರು ತಮ್ಮ ಲೌಕಿಕ ಮತ್ತು ಅಲೌಕಿಕ ಅನುಭವಗಳನ್ನು ಆಧ್ಯಾತ್ಮದ ನೆಲೆಯಲ್ಲಿ ಕಂಡುಕೊಂಡು ಅನುಭವದ ವಿಚಾರಗಳನ್ನು ಸರಳವಾಗಿ ಸರಾಗವಾಗಿ ಹೊರಹಾಕುವ ಒಂದು ಸಾಹಿತ್ಯ ಪ್ರಕಾರವೇ ವಚನ ಎಂದು ಹೇಳಬಹುದು. ನಾನು ಇಂದು ಆರಿಸಿಕೊಂಡಿರುವ ಮೊದಲನೆಯ ವಾಚನಕಾರ ಸರ್ವಜ್ಞ. ಸುಮಾರು 16ನೇ ಶತಮಾನದಲ್ಲಿದ್ದ ಕವಿ. ಇವನ ಪೂರ್ವನಾಮ ಪುಷ್ಪದತ್ತ. ಜನ್ಮದಾತರು ಕುಂಬಾರ ಮಾಳೆ ಮತ್ತು ಬಸವರಸ. ಜನ್ಮಸ್ಥಳ ಅಬಲೂರ, ಹಿರೇಕೆರೂರ, ಹಾವೇರಿ ಜಿಲ್ಲೆ. ಇವನ ಅಂಕಿತ ಸರ್ವಜ್ಞ. ಶಿವನ ವರಪ್ರಸಾದದಿಂದ ಬಾಲ್ಯದಲ್ಲಿಯೇ ಪುಷ್ಪದತ್ತನು ಅಗಾಧವಾದ ಪಾಂಡಿತ್ಯವನ್ನು ಪಡೆದುಕೊಳ್ಳುತ್ತಾನೆ. ಮುಂದೆ ಮನೆಯನ್ನು ಬಿಟ್ಟು ಪುಣ್ಯಕ್ಷೇತ್ರಗಳನ್ನು, ಗುರುಮಠಗಳನ್ನು ಸಂದರ್ಶಿಸಿ ಜ್ಞಾನಾರ್ಜನೆ ಮಾಡಿ ಅನೇಕ ಶಾಸ್ತ್ರಗಳನ್ನು ಗ್ರಹಿಸುತ್ತಾನೆ. ಅವನ ಜನಪ್ರಿಯ ವಚನಗಳು ಅವನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿವೆ. ಅವನು ರಚಿಸಿದ ತ್ರಿಪದಿಗಳು ಅಸಂಖ್ಯ. ಅವನು ಆಶುಕವಿಯಾದ್ದರಿಂದ ಎಷ್ಟೋ ಕವನಗಳು ಅವನ ಸ್ಮೃತಿಯಲ್ಲಿಯೇ ಉಳಿದಿರಬಹುದು ಎಂಬುದು ಅನೇಕರ ಮತ. ಈವರೆಗೆ ಸುಮಾರು 7,000ಕ್ಕೂ ಹೆಚ್ಚು ಸರ್ವಜ್ಞನ ವಚನಗಳು ಲಭ್ಯವಾಗಿದೆ ಎಂದು ತಜ್ಞರ ಅಭಿಪ್ರಾಯ. ಈಗ ಒಂದೆರಡು ಸರ್ವಜ್ಞನ ವಚನಗಳಿಂದ ನನ್ನ ಕಾರ್ಯಕ್ರಮವನ್ನು ನಾನು ಆರಂಭಿಸುತ್ತಿದ್ದೇನೆ. ಈ ಒಂದು ಸುವರ್ಣಾವಕಾಶವನ್ನು ಕೊಟ್ಟ ಸುಬ್ರಹ್ಮಣ್ಯ ಹಾಗೂ ಧರಿತ್ರಿ ಮೇಡಮ್ ಹಾಗೂ ರವಿ ಸಜ್ಜಾಪುರ ಮತ್ತು ದಾಸೋಹಂ ಗುಂಪಿನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು. ಹಾಗೂ ಮುಂದೆ ಕೇಳುವ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳು. ಅಕ್ಕರವೋ ಲೇಖಕ್ಕೆ ತಕ್ಕ ಕಾವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ. ಅಕ್ಕರವೋ ಲೇಖಕ್ಕೆ ತಕ್ಕ ಕಾವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ. ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಕರವೇ ಸಾಕು ಸರ್ವಜ್ಞ. ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಕರವೇ ಸಾಕು ಸರ್ವಜ್ಞ. ಮೋಕ್ಷಕ್ಕೆ ಎರಡಕ್ಕರವೇ ಸಾಕು ಸರ್ವಜ್ಞ. ಈ ಎಲ್ಲ ವಚನಗಳು ಜನಸಾಮಾನ್ಯರ ಅರ್ಥವಾಗುವ ಅಂತಹ ಸಾಹಿತ್ಯದಲ್ಲೇ ಇರುತ್ತೆ. ಹಾಗಾಗಿ ನಾನು ಇದನ್ನ ತುಂಬಾ ಅದ್ರದ್ದು ವಚನಗಳ ಅರ್ಥನ ನಾನು ಹೇಳಕ್ ಹೋಗಲ್ಲ. ಅದ್ರ ಭಾವಾರ್ಥ ಒಂದು ಅಥವಾ 2 ಲೈನಲ್ಲಿ ಮಾತ್ರ ಹೇಳ್ತೀನಿ. ಸೊ ಈ ಒಂದು
ವಚನದ ಅಥವಾ ತ್ರಿಪದಿಯ ಅರ್ಥ ವಿದ್ಯೆಯಿಂದಲೇ ಮೋಕ್ಷ ಅನ್ನೋ ಒಂದು ಅರ್ಥನ ನಾವು ನೋಡ್ಕೋಬಹುದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಮೇಟಿ ಎಂರಾಟೆ ನಡೆದುದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಮೇಟಿ ಎಂರಾಟೆ ನಡೆದುದು. ಮೇಟಿ ಎಂರಾಟೆ ನಡೆದುದು ಅಲ್ಲದೆ ದೇಶದಾಟವೇ ಕೆಡುಗು ಸರ್ವಜ್ಞ. ಮೇಟಿ ಎಂರಾಟೆ ನಡೆದುದಲ್ಲದೆ ದೇಶದಾಟವೇ ಕೆಡುಗು ಸರ್ವಜ್ಞ. ಅಂದರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಅರ್ಥ ಮಾಡ್ಕೋಬಹುದು ಇದರೊಳಗೆ. ಗಾನ ವಿದ್ಯೆಯಲೇಸು ಮಾನವತಿ ಸತಿಲೇಸು ಸ್ವಾನುಭಾವಿಗಳ ಕೆಳಲೇಸು. ಗಾನ ವಿದ್ಯೆಯಲೇಸು ಮಾನವತಿ ಸತಿಲೇಸು ಸ್ವಾನುಭಾವಿಗಳ ಕೆಳಲೇಸು. ಸ್ವಾನುಭಾವಿಗಳ ಕೆಳಲೇಸು ಎಲ್ಲಕ್ಕೂ ದಾನಿಯೇಲೇಸು ಸರ್ವಜ್ಞ. ಸ್ವಾನುಭಾವಿಗಳ ಕೆಳಲೇಸು ಎಲ್ಲಕ್ಕೂ ದಾನಿಯೇಲೇಸು ಸರ್ವಜ್ಞ. ಈ ಕೆಳೆ ಅಂದ್ರೆ ಗೆಳೆತನ ಅಂತ. ಅಂದ್ರೆ ದಾನಕ್ಕಿಂತ ಉತ್ತಮವಾದದ್ದು ಇನ್ನೇನು ಇಲ್ಲ ಅನ್ನೋ ಅರ್ಥ ಆಗುತ್ತೆ. ಸರ್ವಜ್ಞನೆಂಬಾತ, ನಾನಿಲ್ಲಿ ಸರ್ವಜ್ಞ ಅನ್ನೋ ಪದನೇ ಅಂದ್ರೆ ಪದದ ಅಂತ್ಯ ತಗೊಂಡು ಹೇಳ್ತಾ ಇದ್ದೀನಿ ಇದನ್ನ. ಸರ್ವಜ್ಞನೆಂಬಾತ ಗರ್ವದಿಂದಾದವನೇ ಸರ್ವರೊಳೊಂದೊಂದು ನುಡಿಗನೀತು. ಸರ್ವಜ್ಞನೆಂಬಾತ ಗರ್ವದಿಂದಾದವನೇ ಸರ್ವರೊಳೊಂದೊಂದು ನುಡಿ ಕಲಿತು. ಸರ್ವರೊಳೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸರ್ವರೊಳೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಅಂದ್ರೆ ಸರ್ವಜ್ಞ ಅಂದ್ರೆ ಎಲ್ಲಾನು ತಿಳಿದಿರೋನು ಅಂತ. ಅಂದ್ರೆ ಯಾರ್ಯಾರ ಹತ್ರ ತಿಳಿದಿರೋರ ಹತ್ರ ಒಂದೊಂದು ಅಕ್ಷರ ಕಲ್ತ್ಕೊಂಡು ನಾವು ಅದನ್ನ ಅಳವಡಿಸ್ಕೊಂಡ್ರು ನಾವು ಜೀವನದಲ್ಲಿ ಸರ್ವಜ್ಞರೇ ಆಗಬಹುದು ಅನ್ನೋ ತರ. ಇದಿಷ್ಟು ನಾನು ಸರ್ವಜ್ಞ ವಚನಗಳನ್ನು ತಗೊಂಡಿದ್ದೀನಿ. ಇಲ್ಲಿ ಪರ್ವತವೇ ಆದ ಸರ್ವಜ್ಞ ಅನ್ನೋ ಕಡೆ ದ ಅನ್ನೋ ಅಕ್ಷರದಿಂದ ಮುಂದಿನ ವಚನ ಶುರು ಮಾಡ್ತಾ ಇದ್ದೀನಿ. ಮುಂದಿನ ವಚನ ಷಣ್ಮುಖ ಶಿವಯೋಗಿಗಳು ಅವರ ವಚನ.